ಇಸ್ರೇಲ್ ದಾಳಿಗೆ ಎಲ್ಲ ಪೀಸ್ ನರಕ ಆಯಿತು ಗಾಜಾ. ಇಸ್ರೇಲ್ ಮತ್ತು ಹಮಾಸ್ ನಡುವೆ ರಣಭೀಕರ ಯುದ್ಧ ನಡೆಯುತ್ತಿದೆ. ಈ ಭೀಕರ ತಿಕ್ಕಾಟದಲ್ಲಿ ಗಾಜಾ ನಗರ ಹುಡಿಸಾಗಿದೆ. ಇನ್ನು ಸುಮಾರು 7 ತಿಂಗಳಿಂದ ನಡೆಯುತ್ತಿರುವ ಈ ಯುದ್ಧ ಗಾಜಾ ನಗರವನ್ನೇ ನಾಶ ಮಾಡಿಬಿಟ್ಟಿದೆ. ಈ ಯುದ್ಧ ಶುರುವಾಗಿದ್ದು ಕಳೆದ ವರ್ಷದ ಅಕ್ಟೋಬರ್ 7ರಂದು. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಲ್ಲಿ ಈಗಾಗಲೇ 34,000ಕ್ಕೂ ಹೆಚ್ಚು ಪ್ಯಾಲೆಸ್ಟೈನ್ ಜನರು ಸಾವಿಗೀಡಾಗಿದ್ದಾರೆ. ಗಾಜಾ ಭಾಗಶಃ ಹುಡಿಸಾಗಿದೆ. ಕಟ್ಟಡಗಳು ಪೀಸ್ ಆಗಿ ಹೋಗಿವೆ. ಜನ ಜೀವ ಉಳಿಸಿಕೊಳ್ಳಲು 100 ಕಿಲೋಮೀಟರ್ ದೂರ ಓಡುತ್ತಿದ್ದಾರೆ. ಈ ಮೂಲಕ ಇಸ್ರೇಲ್ ದಾಳಿಯ ಪರಿಣಾಮ ಗಾಜಾ ಪಟ್ಟಿಯ 35% ಕಟ್ಟಡಗಳು ಪೂರ್ತಿ ಅಥವಾ ಭಾಗಶಃ ಹಾನಿಯಾಗಿವೆ. ಎಂಬತ್ತೆಂಟು 868 ಕಟ್ಟಡಗಳು ಪೂರ್ಣವಾಗಿ ಅಥವಾ ಭಾಗಶಃ ಹಾನಿ ಆಗಿದೆ ಅಂತ ಅಂದಾಜು ಮಾಡಲಾಗಿದೆ. ಆದರೆ ಹೀಗೆ ಇಸ್ರೇಲ್ ದಾಳಿಯಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳನ್ನು ತೆರವು ಮಾಡಲು ಎಷ್ಟು ವರ್ಷ ಬೇಕು ಗೊತ್ತಾ? ನೀವೇ ನೋಡಿ. ಅಂದಹಾಗೆ ಈಗಿರುವ ಮಾಹಿತಿ ಪ್ರಕಾರ ಇಸ್ರೇಲ್ ದಾಳಿಯಲ್ಲಿ ಗಾಜಾ ಪಟ್ಟಿ ಕಟ್ಟಡಗಳೆಲ್ಲ ನೆಲಕ್ಕೆ ಉರುಳಿ ಬೀಳುತ್ತಿವೆ. ಹೀಗಾಗಿ ಈ ಕಟ್ಟಡಗಳ ಅವಶೇಷ ತೆರವು ಮಾಡಲು ಸುಮಾರು 14 ವರ್ಷ ಬೇಕು ಎಂದು ಅಂದಾಜು ಮಾಡಲಾಗಿದೆ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧದಿಂದಾಗಿ ಹತ್ತಿರ 3.70 ಕೋಟಿ ಟನ್ ತ್ಯಾಜ್ಯ ಸಂಗ್ರಹ ಆಗಿದೆಯಂತೆ. ಹೀಗಾಗಿ ಈಗಿನಿಂದಲೇ 100 ಟ್ರಕ್ಗಳನ್ನು ಬಳಸಿದರೂ ಗಾಜಾ ಪಟ್ಟಿಯಲ್ಲಿ ಬಿದ್ದಿರುವ ಅವಶೇಷ ವಿಲೇವಾರಿ ಮಾಡಲು 14 ವರ್ಷಗಳೇ ಬೇಕಾಗುತ್ತವೆ ಎಂದು ಲೆಕ್ಕ ಹಾಕಲಾಗಿದೆ. ಇದಿಷ್ಟು ಮಾತ್ರವಲ್ಲ, ಈಗಾಗಲೇ ಪ್ಯಾಲೆಸ್ಟೈನ್ ನಗರದ ತುಂಬ ಬರೀ ಹೆಣಗಳ ರಾಶಿ ಬಿದ್ದಿದೆ. ಇಸ್ರೇಲ್ ದಾಳಿಯಿಂದ 34,305 ಪ್ಯಾಲೆಸ್ಟೈನ್ ಪ್ರಜೆಗಳು ಮೃತಪಟ್ಟು 77,209 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 23 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ. ಇಷ್ಟಕ್ಕೂ ಈ ಯುದ್ಧ ಶುರುವಾಗಿದ್ದು ಏಕೆ? ಅದು ಕಳೆದ ವರ್ಷದ ಅಕ್ಟೋಬರ್ 7ನೇ ತಾರೀಕು. ಹಮಾಸ್ ಉಗ್ರರು ಇಸ್ರೇಲ್ ವಿರುದ್ಧ 500 ರಾಕೆಟ್ಗಳನ್ನು ಉಡಾಯಿಸಿದ್ದರು. ಮಾತ್ರವಲ್ಲ, 100 ಉಗ್ರರು ಕೈಯಲ್ಲಿ ಭಾರಿ ಶಸ್ತ್ರಾಸ್ತ್ರ ಹಾಗೂ ಬಾಂಬ್ ಹಿಡಿದು ಇಸ್ರೇಲ್ ಒಳಗೆ ನುಗ್ಗಿದ್ರು. ಜನಸಾಮಾನ್ಯರು ಸೇರಿದಂತೆ ಸೇನೆಯೇ ಅವರನ್ನು ಕೊಚ್ಚಿ ಹಾಕಿದ್ರು. ಈ ಅನಿರೀಕ್ಷಿತ ದಾಳಿಯಿಂದ ರೊಚ್ಚಿಗೆದ್ದ ಇಸ್ರೇಲ್ ಹಮಾಸ್ ಉಗ್ರರ ವಿರುದ್ಧ ಯುದ್ಧ ಘೋಷಣೆ ಮಾಡಿತು. ಘಟನೆ ನಡೆದು ಭರ್ಜರಿ 6 ತಿಂಗಳು ಕಳೆದಿದೆ. 7ನೇ ತಿಂಗಳಿಗೆ ಕಾಲಿಡ್ತಾ ಇದೆ. ಇದೇ ಸಮಯದಲ್ಲಿ ಪ್ಯಾಲೆಸ್ತೈನ್ ಜನ ಅನ್ನ ನೀರು ಇಲ್ಲದೆ ನರಳಾಡಿ ಹೋಗಿದ್ದಾರೆ.